Everybody, welcome to our channel. I am your Raghavendra Rai Horabailu. ಸೊ SLC ಪಾಸಿಂಗ್ ಪ್ಯಾಕೇಜಿನ ಇನ್ನೊಂದು ಹೊಸ ವಿಡಿಯೋ ಎಸ್ಸೆ ರೇಟಿಂಗ್ ಅನ್ನು ತಗೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಎಸ್ಸೆ ರೇಟಿಂಗ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅನ್ನುವಂತಹ ಒಂದು ಎಸ್ಸೆಯನ್ನು ನಿಮ್ಮ ಮುಂದೆ ತಗೊಂಡು ಈ ವಿಡಿಯೋದ ಮೂಲಕ ಇವತ್ತು ನಿಮ್ಮ ಮುಂದೆ ಪುನಃ ಹಾಜರಾಗಿದ್ದೀನಿ. ನಿಮಗಾಗಲೇ ಗೊತ್ತಿದೆ, ಅನೇಕ ವಿಡಿಯೋವನ್ನು ನೋಡಿದ್ದೀರಾ, ಎನ್ಕರೇಜ್ ಮಾಡ್ತಾ ಬಂದಿದ್ದೀರಾ. ಈ ವಿಡಿಯೋವನ್ನು ನೋಡ್ತೀರಾ, ಎನ್ಕರೇಜ್ ಮಾಡ್ತೀರಾ, ಜೊತೆಗೆ ನಿಮಗಿದು ಯೂಸ್ ಆಗೇ ಆಗುತ್ತೆ ಅನ್ನುವಂಥ ಭರವಸೆ ಇಟ್ಕೊಂಡು ಬಂದಿದ್ದೀನಿ. ಸೊ ಈಗಾಗಲೇ ಗೊತ್ತಿರೋ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎನ್ಕರೇಜ್ ಮಾಡಿ. ಜೊತೆಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಒತ್ತಿ, ಕಮೆಂಟ್ ಮಾಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೆಚ್ಚಿನ ವೀಡಿಯೋಗಳ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ವೀಡಿಯೋಗಳನ್ನು ಕೂಡ ನೋಡ್ಬೋದು ಅಂತ ಹೇಳ್ತಾ, ತುಂಬ ಸಿಂಪಲ್ ಮತ್ತು ಶಾರ್ಟೆಸ್ಟ್ ಎಸ್ಸೆ, ತುಂಬ ಸರಳವಾದಂತಹ ಪಾಯಿಂಟ್ಗಳ ಮೂಲಕ ಒಂದು 8 ಪಾಯಿಂಟಲ್ಲಿ ಪರೀಕ್ಷೆ ಕೇಳಿದ್ರು ಕೂಡ ಮಕ್ಕಳು 4 ಮಾರ್ಕ್ಸನ್ನು SSLC ಮಕ್ಕಳು ತೊಗೊಳ್ಳುವಂಥ ಸಿಂಪಲ್ ಆಗಿರುವಂಥ ವೇಯನ್ನು ಇಟ್ಕೊಂಡು ಈ ಒಂದು ಎಸ್ಸೆಯನ್ನು ತೊಗೊಂಬಂದಿದ್ದೀನಿ. ನೋಡೋಣ ಅಲ್ವಾ? ಹಾಗಿದ್ರೆ ಎಸ್ಸೆಯನ್ನು ನೋಡಿ. ಬಂತು ಎಸ್ಸೆ, ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಖಂಡಿತವಾಗಿ ಕೊನೆಗೆ ಒಂದು ಪೇಜಲ್ಲಿ ಪೂರ್ತಿ ಎಲ್ಲ ಪಾಯಿಂಟ್ಸ್ ಒಂದು ಕಡೆ ಸಿಗುತ್ತೆ ಕೂಡ ನೋಡಿ. ಅವರ್ ಸರೌಂಡಿಂಗ್ ಥಿಂಗ್ಸ್ ಆರ್ ಕಾಲ್ಡ್ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕಲ್ಲ. ಅವರ್ ಸರೌಂಡಿಂಗ್ ಥಿಂಗ್ಸ್ ಆರ್ ಕಾಲ್ಡ್ ಎನ್ವಿರಾನ್ಮೆಂಟ್. ನಮ್ಮ ಸುತ್ತಮುತ್ತ ಇರುವಂಥ ವಸ್ತುಗಳನ್ನು ನಾವು ಎನ್ವಿರಾನ್ಮೆಂಟ್ ಅಂತ ಕರಿತೀವಿ, ಪರಿಸರ ಅಂತ ಕರಿತೀವಿ. ಇಟ್ ಈಸ್ ಬೀಯಿಂಗ್ ಪೊಲ್ಯೂಟೆಡ್ ನವೇಡೇಸ್. ಆದರೆ ಈಗೇನಾಗಿದೆ, ಈಗಿನ ದಿನಗಳಲ್ಲಿ ಅದು ಸಂಪೂರ್ಣವಾಗಿ ಪೊಲ್ಯೂಟ್ ಆಗ್ತಿದೆ, ಮೀನ್ಸ್ ಮಲಿನಗೊಳ್ಳುತ್ತಾ ಇದೆ, ಮಲಿನವಾಗ್ತಿದೆ, ಮಾಲಿನ್ಯಕ್ಕೊಳಗಾಗ್ತಿದೆ. ದೆರ್ ಆರ್ 4 ಟೈಪ್ಸ್ ಆಫ್ ಲೈಕ್ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್. ಸೊ ಈ ಪೊಲ್ಯೂಷನ್ಗಳಲ್ಲಿ ಮುಖ್ಯವಾಗಿ 4 ರೀತಿ ಇದೆ. 4 ಯಾವ್ಯಾವುದಂತ ಹೇಳಿದ್ರೆ, ಒನ್ ಈಸ್ ವಾಟರ್ ಪೊಲ್ಯೂಷನ್ ಅಂದರೆ ಗೊತ್ತಿದೆ, ನೀರಿನ ಮಾಲಿನ್ಯ ಅಥವಾ ಜಲ ಮಾಲಿನ್ಯ. ಏರ್ ಪೊಲ್ಯೂಷನ್, ಗಾಳಿ ಮಾಲಿನ್ಯ ಅಥವಾ ವಾಯು ಮಾಲಿನ್ಯ. ಸಾಯಿಲ್ ಪೊಲ್ಯೂಷನ್, ಸಾಯಿಲ್ ಅಂದರೆ ಮಣ್ಣಿನ ಮಾಲಿನ್ಯ ಅಥವಾ ಭೂ ಮಾಲಿನ್ಯ ಅಂತ ಕೂಡ ಕರೀತಾರೆ ಅದನ್ನು. ಆ್ಯಂಡ್ ನಾಯ್ಸ್ ಪೊಲ್ಯೂಷನ್, ಸೊ ಇನ್ನೊಂದು ಶಬ್ದ ಮಾಲಿನ್ಯ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಪಾಯಿಂಟ್ ವೈಸು ತುಂಬ ಸಿಂಪಲ್ ನೋಡಿ. ಕಟಿಂಗ್ ಟ್ರೀಸ್, ನ್ಯೂಕ್ಲಿಯರ್ ಟೆಸ್ಟ್ಸ್ ಆ್ಯಂಡ್ ವೇಸ್ಟ್ಸ್, ಯೂಸಸ್ ಆಫ್ ಕೆಮಿಕಲ್ಸ್ ಆ್ಯಂಡ್ ಪ್ಲಾಸ್ಟಿಕ್ಸ್ ಆರ್ ರೀಸನ್ ಫಾರ್ ಪೊಲ್ಯೂಷನ್. ಸೊ ಈ ಪೊಲ್ಯೂಷನಿಗೆ ಕಾರಣಗಳೇನು? ಮುಖ್ಯವಾದ ಕಾರಣಗಳು: ಕಟಿಂಗ್ ಟ್ರೀಸ್, ಮರಗಳನ್ನು ಕಟ್ ಮಾಡೋದು; ನ್ಯೂಕ್ಲಿಯರ್ ಟೆಸ್ಟ್ಸ್ ಆ್ಯಂಡ್ ವೇಸ್ಟ್, ಈ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದ್ರಿಂದ, ನ್ಯೂಕ್ಲಿಯರ್ ವೆಪನ್ಗಳನ್ನೆಲ್ಲ ಟೆಸ್ಟ್ ಮಾಡೋದ್ರಿಂದ, ಮತ್ತು ಆ ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರಿಸೋದಕ್ಕೆ ಬಳಸುವಂಥ ವೇಸ್ಟೇಜ್ಗಳಿಂದ, ಹಾಗೆ ಯೂಸಸ್ ಆಫ್ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡೋದ್ರಿಂದ, ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡೋದ್ರಿಂದ ಈ ಪೊಲ್ಯೂಷನ್ನು, ಇವಿಷ್ಟು ಪೊಲ್ಯೂಷನಿಗೆ ಕಾರಣ ಆಗುತ್ತೆ ಅಂತ. ರೀಸನ್ ಅಂದರೆ ಕಾರಣ. ನೆಕ್ಸ್ಟ್ ನೋಡೋಣ. ಸೊ ಪೊಲ್ಯೂಷನ್ ಕಾಸಸ್ ಡಿಸೀಸಸ್, ಗ್ಲೋಬಲ್ ವಾರ್ಮಿಂಗ್. ಹಾಗಾದರೆ ಈ ಎನ್ವಿರಾನ್ಮೆಂಟ್ ಪೊಲ್ಯೂಷನಿಂದ ಏನಾಗುತ್ತೆ ಅಂದರೆ, ಇದರಿಂದ ಡಿಸೀಸಸ್, ಅನೇಕ ಕಾಯಿಲೆಗಳು ಬರುತ್ತೆ, ಜೊತೆಗೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ, ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ. ನೆಕ್ಸ್ಟ್, ಪೊಲ್ಯೂಷನ್ ಕ್ರಿಯೇಟ್ಸ್ ಇಂಬ್ಯಾಲೆನ್ಸ್ ಇನ್ ನೇಚರ್. ಅಷ್ಟೇ ಅಲ್ಲ, ಈ ಪೊಲ್ಯೂಷನ್ನಿಂದ ಏನಾಗುತ್ತೆ ಅಂದರೆ ನೇಚರಲ್ಲೇ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರುವಾಗುತ್ತೆ, ಅಂದರೆ ಅಸಮತೋಲನ ಉಂಟಾಗೋದಕ್ಕೆ ಶುರುವಾಗುತ್ತೆ. ದೆನ್ ವಿ ಶುಡ್ ಪ್ಲ್ಯಾಂಟ್ ಆ್ಯಂಡ್ ಸೇವ್ ಟ್ರೀಸ್. ಹಾಗಾದರೆ ನಾವೇನು ಮಾಡಬೇಕು? ನಾವೆಲ್ಲರೂ ಪ್ಲ್ಯಾಂಟ್ ಆ್ಯಂಡ್ ಸೇವ್ ಟ್ರೀಸ್, ಮರಗಳನ್ನು ನೆಡೋದ್ರಿಂದ, ಮೀನ್ಸ್ ಗಿಡಗಳನ್ನು ನೆಡೋದ್ರಿಂದ ಮತ್ತು ಅವುಗಳನ್ನು ಸೇವ್ ಮಾಡಲೇಬೇಕು. ಹಾಗೆ ಮಾಡೋದ್ರಿಂದ ಈ ಪರಿಸರ ಮಾಲಿನ್ಯ, ಮೀನ್ಸ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ನ ಕಡಿಮೆ ಮಾಡ್ಬೋದು. ಅಷ್ಟೇ ಅಲ್ಲದೆ ಕ್ರಿಯೇಟಿಂಗ್ ಅವೇರ್ನೆಸ್ ರೆಡ್ಯೂಸಸ್ ಪೊಲ್ಯೂಷನ್. ಅಷ್ಟೇ ಅಲ್ಲ, ಎಲ್ಲರೊಳಗಡೆ ಒಂದು ಜಾಗೃತಿ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದ್ರಿಂದ ಪೊಲ್ಯೂಷನನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಈ ಥರದ್ದು ತುಂಬ ಸರಳವಾದಂಥ ಪಾಯಿಂಟ್ಸು. ಇಷ್ಟನ್ನು ಬರೆದ್ರೂ ಕೂಡ ಪರೀಕ್ಷೆಯಲ್ಲಿ ಮಕ್ಕಳಿಗೆ ಸುಲಭವಾಗಿ ಮಾರ್ಕ್ಸ್ ತಗೊಳ್ಬೋದು ಅನ್ನುವಂಥ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ತುಂಬ ಸರಳವಾಗಿ ಪಾಯಿಂಟ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ಒಂದು ಪೇಜಲ್ಲಿ ನೋಡಿ. ಈಗ ಏನು ಡಿಸ್ಕಸ್ ಮಾಡಿದ್ವಿ ಅಷ್ಟು ಪಾಯಿಂಟು ಇಲ್ಲಿ ಒಂದೇ ಕಡೆ ನಿಮಗೆ ಸಿಗುತ್ತೆ. ಇದರ ಮೂಲಕ ಯುಟಿಲೈಸ್ ಮಾಡ್ಕೋಬೋದು. ಖಂಡಿತವಾಗಿ ಈ ವಿಡಿಯೋ ನಿಮಗೆ ಯೂಸ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಥ್ಯಾಂಕ್ ಯು.